ಬೆಳಿಗ್ಗೆ ಪುಸ್ತಕ, ಮಧ್ಯಾಹ್ನ ಹೊಲ. ರೈತಾಪಿ ಕುಟುಂಬದ ಹೆಮ್ಮೆಯ ಪುತ್ರಿ ಪ್ರತಿಭಾ ಕಕ್ಕೇರಿ ಯುವ ಜನತೆಗೆ ಸ್ಫೂರ್ತಿ. ಮಾದಲಿಂಗನಾಳ ಗ್ರಾಮದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಇಂದಿನ ಯುವ ಜನತೆಗೆ ವಿದ್ಯಾಭ್ಯಾಸದ ಜೊತೆಗೆ ಶ್ರಮದ ಮಹತ್ವವನ್ನ ಅರಿತು ಬದುಕಿನಲ್ಲಿ ಮುಂದೆ ಸಾಗಬೇಕು ಎಂಬ ಸಂದೇಶವನ್ನ ತನ್ನ ಜೀವನದ ಮೂಲಕ ಸಾರುತ್ತಿರುವ ವಿದ್ಯಾರ್ಥಿನಿ ಪ್ರತಿಭಾ ಯಲ್ಲಪ್ಪ ಕಕ್ಕೇರಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸೂರು ತಾಲೂಕಿನ ಮಾದಲಿಂಗನಾಳ ಗ್ರಾಮದ ನಿವಾಸಿಯಾಗಿರುವ ಪ್ರತಿಭಾ ಅವರು ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದು, ಶಿಕ್ಷಣದ ಜೊತೆಗೆ ಕೃಷಿ ಕೆಲಸದಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆಯಿಂದ ಮಧ್ಯಾಹ್ನ ಸುಮಾರು 3 ಗಂಟೆಯವರೆಗೆ 4 ಎಕರೆ ಹತ್ತಿ ಹೊಲದಲ್ಲಿ ಕಸ ಹರಗುವ ಕೆಲಸ ಮಾಡಿ ತಂದೆ ತಾಯಿಗೆ ನೆರವಾಗುತ್ತಿರುವುದು ಗ್ರಾಮಸ್ಥರ ಪ್ರಶಂಸೆಗೆ ಕಾರಣವಾಗಿದೆ. ಇಂದಿನ ಕಾಲದಲ್ಲಿ ಅನೇಕ ಯುವಕರು ಕೃಷಿ ಕೆಲಸದಿಂದ ದೂರ ಉಳಿಯುವ ಸಂದರ್ಭದಲ್ಲಿ ಪ್ರತಿಭಾ ಅವರು ಯಾವುದೇ ಮುಜುಗರವಿಲ್ಲದೆ ಹೊಲದಲ್ಲಿ ದುಡಿದು ರೈತ ಕುಟುಂಬದ ಜವಾಬ್ದಾರಿಯನ್ನ ಹಂಚಿಕೊಳ್ಳುತ್ತಿದ್ದಾರೆ. ವಿದ್ಯಾಭ್ಯಾಸ ಮತ್ತು ಕೃಷಿ ಎರಡನ್ನೂ ಸಮತೋಲನದಿಂದ ನಿರ್ವಹಿಸುತ್ತಿರುವ ಅವರ ಜೀವನ ಶೈಲಿ ಇತರ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗೆ ಮಾದರಿಯಾಗಿದೆ. ಕಾಯಕವೇ ಕೈಲಾಸ ಎಂಬ ನುಡಿಯನ್ನ ಅಕ್ಷರಶಃ ಪಾಲಿಸುತ್ತಿರುವ ಪ್ರತಿಭಾ ಕೃಷಿ ಕೆಲಸವನ್ನ ಗೌರವದಿಂದ ಸ್ವೀಕರಿಸಿರುವುದು ರೈತಾಪಿ ವರ್ಗದ ಮನಸ್ಸನ್ನ ಗೆದ್ದಿದೆ. ದುಡಿಮೆ, ಶಿಸ್ತು ಹಾಗೂ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂಬುದಕ್ಕೆ ಅವರು ಜೀವಂತ ಉದಾಹರಣೆಯಾಗಿದ್ದಾರೆ. ಗ್ರಾಮದ ಹಿರಿಯರು ಹಾಗೂ ರೈತರು ಪ್ರತಿಭಾ ಅವರ ಶ್ರಮವನ್ನ ಶ್ಲಾಘಿಸ್ತಾ ಇದ್ದು, ಇಂತಹ ವಿದ್ಯಾರ್ಥಿಗಳಿಗೆ ಸಮಾಜದಿಂದ ಹೆಚ್ಚಿನ ಪ್ರೋತ್ಸಾಹ ಮತ್ತು ಗೌರವ ದೊರೆಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿದ್ಯೆಯ ಜೊತೆಗೆ ದುಡಿಮೆಗೂ ಸಮಾನ ಮಹತ್ವ ನೀಡಿ ಕೃಷಿಯ ಮೇಲಿನ ಗೌರವವನ್ನ ಉಳಿಸಿಕೊಂಡಿರುವ ಪ್ರತಿಭಾ ಯಲ್ಲಪ್ಪ ಕಕ್ಕೇರಿ ಅವರಂತಹ ಯುವ ಪ್ರತಿಭೆಗಳು ಗ್ರಾಮೀಣ ಭಾರತದ ನಿಜವಾದ ಶಕ್ತಿಯಾಗಿದ್ದು, ಯುವ ಜನತೆಗೆ ಪ್ರೇರಣೆಯ ದೀಪವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಹೇಶ್ ಕೆ ಕೌಡಗಿ, NKS TV4 ಯಾದಗಿರಿ.